ಹಲೋ ಎಲ್ರು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾವು ದಾವಣಗೆರೆಯಲ್ಲಿ ಇದೀವಿ. ದುರ್ಗಮ್ಮ ಜಾತ್ರೆ 3 ವರ್ಷಕ್ಕೊಂದ್ಸರಿ ಆಗುತ್ತೆ. ಸೊ ಇವಾಗ ಎಲ್ಲ ಪೂಜೆ ಎಲ್ಲ ಆಗಿದೆ ಮಾರ್ನಿಂಗ್. ಸೊ ಇವಾಗ ಆ ಜಾತ್ರೆಗೆ ನೋಡಕ್ ಹೋಗ್ತಾ ಇದೀವಿ ಗೈಸ್. ಇವಾಗ ಇವರೆಲ್ಲ ಇದಾರೆ. ಸೊ ಇವ್ರ ಒಪಿನಿಯನ್ ಕೇಳೋಣ ಬನ್ನಿ. ಹೇಗೆ ಅನಿಸ್ತಿದೆ? ಏನ್ ಅನ್ನಿಸ್ತಿಲ್ಲ, ಖುಷಿ ಆಗ್ತೈತಿ. ಆಕ್ಚುಲಿ ಜೀಟಮ್ಸ್ಕರ್ ಹಾಕಿದ್ದ ಗೈಸ್, ಕೈ ಮುರಿದೋಗಿತ್ತು, ಅದ್ರಲ್ಲೂ ಹಾಕಿದಾನೆ ಪಾಪ. ಒಳ್ಳೇದಾಗ್ಲಿ ಅಷ್ಟೇ. ಮತ್ತೇನಪ್ಪ, ನವೀನ್ ಬೆಂಗಳೂರಿಂದ ಬಂದಿದ್ದಾನೆ. ಆಕ್ಚುಲಿ ಇವನು ತುಂಬಾ ಇಂಟ್ರೋವರ್ಟೆಡ್, ಬಟ್ ನನ್ ಜೊತೆ ಸೇರಿಕೊಂಡು ಎಕ್ಸ್ಟ್ರಾವರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಹೇಗಿದೆ ದಾವಣಗೆರೆ? ಸೂಪರ್ ಆಗಿದೆ. ಬ್ಲಾಕಿ ಮಾತ್ರ ತುಂಬಾ ಇಷ್ಟ ಅಲ್ಲ. ಕೆಳಗಡೆ ಒಬ್ಬ ಬ್ಲಾಕಿ ಅಂತ ಇದ್ದಾನೆ, ಸಖತ್ತಾಗಿದೆ, ಹೆವಿ ಫ್ರೆಂಡ್ಲಿ ಇದ್ದಾನೆ. ಇದು ನಮ್ ದೊಡ್ಡಮ್ಮರ ಮನೆ ಗೈಸ್. ಇದು ನಮ್ ದೊಡ್ಡಮ್ಮರ ಮನೆ. ಅದು ಅಪ್ಪು, ಅಲ್ಲಿ ನಮ್ಮ ಅಣ್ಣವ್ರು ಇದಾರೆ. ಸೊ ಇಲ್ಲಿ ಹೊರಗಡೆ ನೋಡೋಣ ಬನ್ನಿ. ನೋಡಿ, ಜಾತ್ರೆ ವೈಬ್ಸ್ ಸೈಕ್ ಆಗಿದೆ. ಅಂಡ್ ನೋಡಿ, ಇಲ್ಲೆಲ್ಲ ನೋಡ್ಬೋದು ನೀವು, ಅಲ್ಲೆಲ್ಲ ಫುಲ್ಲು ಚೆನ್ನಾಗಿದೆ. ಮತ್ತೆ ಏನೆಲ್ಲ ಮಾಡ್ತೀವಿ ಅನ್ನೋದು ಕಾದ್ ನೋಡಿ ಗೈಸ್. ಇವಾಗ ಮತ್ತೆ ಎಲ್ಲ ರೆಡಿ ಆಗ್ತಿದ್ದಾರೆ, ಕೆಳಗೆ ಊಟ ಮಾಡ್ಕೊಂತಿದ್ದಾರೆ. ಊಟ ಮಾಡ್ಕೊಂಡು ಎಲ್ಲಾ ಜಾತ್ರೆಗೆ ಹೋಗ್ತಿದೀವಿ. ಸೊ ಅಲ್ಲೆಲ್ಲ ಏನೆಲ್ಲ ಮಾಡ್ತೀವಿ ಅನ್ನೋದು ನೋಡೋಣ. ಅಂಡ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಗೈಸ್, ಇಲ್ಲಿ ಕರಿಬೋ ಸೊಪ್ಪ ನಮ್ಮ ಅಜ್ಜಿ ಮನೆ ಎದುರುಗಡೆನೆ ಅವ್ರ ಮನೆ ಇರೋದು. ಅವ್ರ ರಿಲೇಟಿವ್, ಅವ್ರ ಅಣ್ಣ. ಸೊ ಅವ ಬಂದಿದ್ದ, ಎಲ್ಲರಿಗೂ ಸೆಲ್ಫಿ ಕೊಡ್ತದ. ಇನ್ ಕೇಸ್ ನಮ್ಗೆ ಅವ್ರು ಸಿಕ್ಕ್ರೆ ಐ ವಿಲ್ ಅಪ್ಲೋಡ್ ಇನ್ ದಿಸ್ ಬ್ಲಾಗ್. ಲೆಟ್ಸ್ ಚೆಕ್ ಇಟ್. ಓಕೆ, ಇವಾಗ ನಮ್ ಹಿರಿಯಕ್ಕ ಬರ್ತಾ ಇದಾರೆ. ಸೊ ಏನೆಲ್ಲ ಹೇಳ್ತಾರೆ ಅನ್ನೋದು ಕೇಳೋಣ. ಹೇಳಿ, ಏನೆಲ್ಲ ಚೆನ್ನಾಗಿತ್ತು ಗಾಯ್ಸ್ ಹಬ್ಬ. ಇನ್ನು ನಾಳೆ ಸಖತ್ತಾಗಿದೆ. ಇವತ್ತಿನ್ನು ಇವ್ರಿಬ್ರು ಬಂದ್ರೆ ತುಂಬಾ ಖುಷಿ ಆಗಿದೆ. ವೇಟ್ ಅಂಡ್ ವಾಚ್. ಹೇಗ ಅನ್ಸ್ತಿದೆ ಶೋ? ಚೆನ್ನಾಗಿದೆ, ಖುಷಿ. ಇವಳು ನಮಸ್ಕಾರ ಹಾಕಿದ್ದಾಳೆ ಗೈಸ್. ಸೊ ಹೇಗಿತ್ತು? ಚೆನ್ನಾಗಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು, ಚೆನ್ನಾಗಿತ್ತು. ಓಕೆ, ಹೇಗಿತ್ತು ನಿನ್ ನಮಸ್ಕಾರ ಹಾಕಿದ್ರೆ? ನಮಗೆ ಈ ಸರಿ ಸ್ಪೆಷಲ್ ಅನ್ನಿಸ್ತು. ಆಯ್ತು. 800. ಓ ನೈಸ್. ಗೈಸ್, ಇವಳು ಈ ಕಡೆ ಇರೋಳು ಚುಕ್ಕಿ ಅಂತ. ಇವಳು SLC ಎಕ್ಸಾಮ್ ಇದೆ, ಬರಕ್ಕಾಗಿಲ್ಲ. ಓಕೆ, ನಿಂದ ಎಷ್ಟು ಕಲೆಕ್ಷನ್ ಆಯ್ತು? ಅಂತ ಕಲೆಕ್ಷನ್ ಏನಾಗಿಲ್ಲ. ಬಾರಂಕ್ಲು ತಣಿತಲ್ಲ, ರಂಕ್ಲು ಶಾ. ನಮ್ಮ ಲಕ್ಷ್ಮಿ ಎಲ್ಲ ಹೋಗಿದ್ದಾಳ. ಓಕೆ ಗೈಸ್, ಜಾತ್ರೆಗೆ ಹೋಗ್ಬೇಕು ಅನ್ಕೊಂಡ್ವಿ, ಬಟ್ ಮಳೆ ಬರ್ತಾ ಇದೆ. ನೋಡಿ, ಅಲ್ಲಿ ನೋಡ್ಬೋದು ನೀವು ಮಳೆನ. ಸೊ ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ, ನಮ್ಮ ಅಣ್ಣವ್ರ ಮನೆಗೆ ಕೆಳಗೆ. ಯಾ, ಏನಾಯ್ತು ಪ್ಲಾನ್? ಬ್ಲಾಕಿ ಮಾತಾಡು. ಆಕ್ಚುಲಿ ಗೈಸ್, ಇವನು ನಮ್ಮ ಬ್ಲಾಕಿ ಗೈಸ್. ಪುಷ್ಪಲತಾ, ಏನಾದ್ರು ಹೇಳಮ್ಮ, ಹೆಂಗಿದೆ ದಾವಣಗೆರೆ? ಪುಷ್ಪಿ, ನನ್ ರಂಗು ಕಾಣಿ. ಬ್ಲಾಕ್ ಏನಾಯ್ತಪ್ಪ ದಿಗಂತ್ ಪ್ಲಾನು? ಯಾವ ಪ್ಲಾನ್? ಮಳೆ ಬಂದ್ ಹಾಳಾಯ್ತು. ಮಳೆ ಬರ್ತಿದೆ ಗೈಸ್. ಸೊ ನಮ್ಮ ಅತ್ತೆ ಅಮ್ಮನ ಮಾತಾಡ್ಸೋಣ. ಏನ್ ಮಾಡ್ತೀವಿ? ಹೌದಾ? ಯಾ, ಎಲ್ಲ ಪ್ರತಿ ವರ್ಷನೂ ಹಾಕ್ತಾರೆ, ಪ್ರತಿ ಸಲನು ಹಾಕ್ತಾರೆ. ಓಕೆ, ನಮ್ಮ ಅತ್ತೆ ಅಮ್ಮನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬನ್ನಿ. ಇವ್ರು ನಮ್ಮ ಅತ್ತೆ ಅಮ್ಮ ಅಂತ. ಅಕ್ಕ ಹಾಯ್ ಮಾಡು. ನಮ್ ಪ್ರೀತಿ ಅತ್ತೆ ಅಮ್ಮ. ಊಟ ಮಾತ್ರ ತಟ್ಟೆ ಹಾಕೊಡುತ್ತೆ. ತಿಂದು ಸುಸ್ತಾಗಬೇಕು. ಊಟ ಮಾತ್ರ ಚೆನ್ನಾಗ್ ಮಾಡುತ್ತೆ. ಅಲ್ಲಕ್ಕದೇ ಅಡಿಗೆ ಒಳ್ಳೆ ವೆರೈಟಿ ಡಿಶಸ್ ಮಾಡ. ಏನಕ್ಕ ಸಖತ್ತಾಗಿ ಟೇಸ್ಟ್ ಇರುತ್ತೆ. ಬನ್ನಿ ಹೋಗೋಣ. ಅಕ್ಕ ಏನಾದ್ರು ಹೇಳು ನಮ್ ಯೂಟ್ಯೂಬ್ ಚಾನಲ್ಗೆ. ಓಕೆ ಬನ್ನಿ. ಬಾಯ್ ಬಾಯ್. ಇವರು ನಮ್ಮ ಅಚ್ಚು ಫ್ರೆಂಡು. ಹಾಯ್ ಮಾಡಪ್ಪಿ. ವಿಷ್ಣು, ಸಮರ್ಥ್. ಹಾಯ್ ಮಾಡು.
ಅಕ್ಕಿಗೆ ಬಾಯ್ ಮಾಡ್ತೀನಿ, ಅಕ್ಕಿ ಬಾಯ್ ಮಾಡೋ, ತಿನ್ಬೇಡ ಇದನ್ನ. ನೋಡಿ ನೋಡಿ ಗೈಸ್ ಹೆಂಗಿದೆ ರಶ್. ಇದು ನಾಳೆಗೆ ಕೊಯ್ಯಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಿದಾರೆ ಗೈಸ್ ಇದನ್ನ, ಕುರಿನ. ಅಲ್ಲಿ ನೋಡಿ ಗೈಸ್ ಇದೆ ಮಹಾದ್ವಾರ ಬಾಗಲು ದುರ್ಗಮ್ಮ ದೇವಸ್ಥಾನದ್ದು. ನೋಡಿ ಗೈಸ್ ಎಷ್ಟು ಸಕಲಾಗಿದೆ. ಗೈಸ್ ಇಲ್ಲಿಂದ ನಮ್ಮ ಅಕ್ಕ ಕೊಂಡಿರ್ತೀನಿ, ಅವಳು ಕಂಟಿನ್ಯೂ ಮಾಡ್ತಾಳೆ ಬ್ಲಾಗ್ ತಗೊಳ್ಳಿ. ಆಕ್ಚುಲಿ ನಾಳೆ ಫುಲ್ ರಶ್ ಇರುತ್ತೆ. ಬೆಳಗ್ಗೆ ಎಲ್ಲಾನೇ ದೀಪಂಸ್ಕರೆಲ್ಲ ಹಾಕ್ಬಿಟ್ಟು ಎಲ್ಲ ಇವಾಗ ಸ್ವಲ್ಪ ರಶ್ ಕಮ್ಮಿ ಆಗಿದೆ ಗೈಸ್. ಅದಕ್ಕೆ ಇವಾಗ ಎಲ್ಲ ಫ್ಯಾಮಿಲಿ ಜೊತೆ ಬಂದಿದೀವಿ ಎಲ್ಲ ಫೆಸ್ಟಿವಲ್ ನೋಡೋದಕ್ಕೆ. ಚೆನ್ನಾಗ್ ಕಾಣ್ತವ್ರೆ ಗೈಸ್. ಎಲ್ಲ ಲೈಟಿಂಗ್ಸ್ ಎಲ್ಲ ತುಂಬಾ ಕಲರ್ ಹಾಕಿದಾರೆ ಗೈಸ್. ಆಕ್ಚುಲಿ ದುರ್ಗನ ಹಬ್ಬ ಫುಲ್ಲು ಎಲ್ಲಾ ಕಡೆಯಿಂದ ಬರ್ತಾರೆ. ಆಕ್ಚುಲಿ ನಮ್ಮ ಅಜ್ಜಿ ನಮ್ಮ ಅಣ್ಣವ್ರ ಮನೆ ಎಲ್ಲ ಇಲ್ಲಿ ಹತ್ರ ಇರೋದ್ರಿಂದ ತುಂಬಾ ದೂರ ಹೋಗೋ ಅವಶ್ಯಕತೆ ಏನಿಲ್ಲ, ಇಲ್ಲೇ ಡಿಸ್ಟೆನ್ಸ್ ಅಷ್ಟೇ ದೇವಸ್ಥಾನ. ಅಂದಾಗ ಮನೇಲಿ ಎಷ್ಟೇ ಅಡಿಗೆ ಇತ್ತಂದ್ರು ಹೊರಗಡೆ ತಿಂದ್ರೇನೆ ಒಂಥರ ಖುಷಿ. ಅದಕ್ಕೆ ಇವಾಗ ಬಜ್ಜಿ ಸ್ಮೆಲ್ ಬಂತು, ಅದಕ್ಕೆ ಬಜ್ಜಿ ತಿನ್ನಕ್ ಹೋಗ್ತಾ ಇದ್ವಿ. ಇದಾರೆ ತಿನ್ನೋಣಂತೆ. ನಿಮ್ಗೆ ಅನ್ಸುತ್ತೆ? ಏನು ಅನ್ಸಲ್ಲ. ಇದು ಏನ್ ಗೊತ್ತಾ ಗೈಸ್, ಎಷ್ಟೋ ವರ್ಷ ಆದ್ಮೇಲೆ ಎಲ್ಲ ಫ್ಯಾಮಿಲಿ ಎಲ್ಲ ಮತ್ತೆ ಬಂದಿದೀವಿ. ಸೊ ಫುಲ್ ಖುಷಿ ಆಗ್ತಿದೆ. ಎಲ್ರು ಹಂಗೆ ಕೇಳ್ತಾರೆ, ನೀವು ಅಮ್ಮ ಮಗಳಲ್ಲ ಅಕ್ಕ ತಂಗಿ ಅಂತ. ಅದಕ್ಕೆ ನಮ್ಮ ಅಮ್ಮಗೆ ಹೇಳ್ತೀನಿ ನೀನ್ ಈ ತರ ಎಲ್ಲ ಮಾಡ್ಬೇಡ ಅಂತ. ಬಟ್ ಅವ್ರು ಕೇಳಲ್ಲ. ನೀವು ನಾವಿಬ್ರು ಅಮ್ಮ ಮಗಳ ಅಂತಾನೆ ಕಮೆಂಟ್ ಮಾಡಿ ಗೈಸ್. ಅವ್ರು ಗೊತ್ತಲ್ಲ ನಮ್ಮ ಮನೆ ಹಿರಿಯಕ್ಕ, ಇವ್ರು ಅವ್ರ ಜೀವ ಹಾಡ್ಬಿಟ್ಟು ಹೃದಯ. ಇವರೆಲ್ಲ ಮಾತಾಡಿ ಸ್ವಲ್ಪ ನಾಚ್ಕೊಂತಾ ಇದಾರೆ, ಆಮೇಲೆ ಮಾತಾಡಿಸ್ತೀನಿ. ಏನಾದ್ರು ಮಾತಾಡಕ್ಕೆ ಇಷ್ಟಪಡ್ತೀರಾ? ನಾನು ವರುಣ್ ಬ್ಲಾಗ್ ಅಲ್ಲಿ ಮಾತಾಡ್ತೀನಿ. ಕಾಣ್ತಾ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನ್ಯಾಚುರಲ್ ಬ್ಯೂಟಿ ಗೈಸ್, ಯಾರು ಮುಖ ತೊಳೆದಿಲ್ಲ, ಹಂಗೆ ಅನ್ಸುತ್ತೆ. ಗೈಸ್ ತಿನ್ನೋಣ ಅಂತ ಅನ್ಕೊಂಡು ಹೋದ್ವಿ, ಅಲ್ಲೇನೋ ಖಾಲಿ ಆಗಿತ್ತಂತೆ, ಲೇಟ್ ಆಗುತ್ತಂತೆ, ವಾಪಸ್ ಹೋಗ್ತದ್ವಿ. ಏನಂದ್ರು ಅವರು? ಏನಂದ್ರು? ಅವ್ರು ಫುಲ್ ರಶ್ ಇತ್ತು. ಇನ್ನೊಬ್ರು ಯಾರೋ ಹತ್ತ ಹಾಕೊಂಡು ಅದಾದ್ಮೇಲೆ ಹತ್ತಿರ ಅದಕ್ಕೆ ಅದೇ ಬಂದ್ವಿ. ಒಂದೇ ಒಂದಿತ್ತು ನಮ್ ಇಂಡಿಯನ್ಸ್. ಎಂಟ್ರೆನ್ಸ್ ಗೈಸ್, ಎಂಟ್ರೆನ್ಸ್ ದುರ್ಗಮ್ಮನ ದೇವಸ್ಥಾನ ಮುಂದೆ ಎಂಟ್ರೆನ್ಸ್. ನೋಡಿ ಇದು ಮಂಟಪ ದೇವಸ್ಥಾನದ್ದು, ಎಷ್ಟೊಂದ್ ಜನ ಇದ್ದಾರೆ ಇಲ್ಲೆಲ್ಲ. ಹೆವಿ ರಶ್ ಇದೆ, ಇಲ್ಲಿಂದ ಇದೆ ಕ್ಯೂ. 3 ವರ್ಷಕ್ಕೊಂದ್ಸಲ ಆಗುತ್ತಲ್ಲ, ಸೊ ಹಾಗಾಗಿ ತುಂಬಾ ರಶ್ ಇದೆ. ಏನು ಅಪ್ಪ ಹೆವಿ ಜನ ಇದೆ. ಜಾತ್ರೆ ಹೋಗ್ತಾ ಇದೀವಿ ಒಳಗೆ. ನೋಡಿ ಹೆವಿ ಇದೆ. ಒಂದ್ 500 ಮೀಟರ್ ಮುಂದೆ ಬಂದ್ವಿ, ಆದ್ರೂ ಇನ್ನೂ ರಶ್ ಇದೆ. ನೋಡಿ ಫುಲ್ ಕ್ಯೂ ಇದೆ. ಬೆಳಿಗ್ಗೆಯಿಂದ ದರ್ಶನ ಮಾಡ್ಬೋದು, ಬಟ್ ಜಾತ್ರೆ ಮಾಡಕ್ ಏನೋ ಒಂಥರ ಖುಷಿ. ಏನಕ್ಕ ಆಯ್ ಮಾಡಪ್ಪ ಚಿನ್ನ. ನೋಡ್ ಖುಷಿ ಬರ್ತಿದ್ದೆ, ಅದಕ್ಕೆ ಆಯ್ ಮಾಡಪ್ಪ ಅಂದೆ. ಏನಕ್ಕ ಅಕ್ಕ ಏನೋ ತಗೊಳ್ರಿ, ನಡೀತಾನೆ ಇದೀವಿ. ಇದು ಜ್ಯೂಸ್ ಚೆನ್ನಾಗಿರುತ್ತೆ, ಮಿಕ್ಸ್ ಫ್ರೂಟ್ಸ್. ಚೆನ್ನಾಗಿರುತ್ತೆ ಅದು ಮಿಕ್ಸ್ ಫ್ರೂಟ್ಸ್ ಇಂದ. ಅಕ್ಕ
ಬಾ ಗೈಸ್ ನಮ್ಮ ಪುಷ್ಪಲತಾ ಸುಸ್ತ ಬಂದು ಜ್ಯೂಸ್ ಕುಡಿತಿದ್ದಾಳೆ. ಕುಡಿಯಮ್ಮ ಜ್ಯೂಸ್. ಎಷ್ಟು ₹100 ಕೊಡು. ಏನಮ್ಮ ಕೊಡು ವಾಣ ನೀನು ರಕ್ತ ಕಲ್ಸ್ಬೋದ ರಕ್ತ ಕಲ್ಸ್ಬೋದಣ್ಣ ಕೆಂಪಗೈತಿ ಕಲ್ಸ್ಬೋದ್ ಬೇಡ ನೀ ನೋಡು. ಒಂದ್ ಪ್ಲೇಟ್ ಕೊಟ್ಟವ್ರೆ, ಇವ್ರು ತಿಂತವ್ರೆ. ನಾವ್ ಇನ್ನೊಂದ್ ಪ್ಲೇಟಿಗೆ ವೇಟ್ ಮಾಡಾಕ್ ಕುಂತೀವಿ. ಗೈಸ್ ಇವಾಗ ನಾವೆಲ್ಲ ಅಡಿಗೆ ಮಾಡ್ತಾ ಇದೀವಿ. ನಮ್ಮ ಕೈಯಲ್ಲಿ ಅಡಿಗೆ ಮಾಡೋದು ಬೋಟಿ ಫ್ರೈ ಇದೇನೋ ಇಕ್ಕಿದಾಳೆ ಬಿರಿಯಾನಿಗೆ. ನಮ್ಮ ಅಜ್ಜಿ ಹಳೆಯ ಮನೆ ಇದು. ಮಿಕ್ಕಿರೋ ಮಟನ್ ಎಲ್ಲ ಇದು ಮುರ್ಗಿ ಮಾಡಿ ಹಾಕ್ಬಿಟ್ಟಿದ್ದಾರೆ. ಸೊ ಆಮೇಲೆ ಯಾವಾಗನ ಮಾಡ್ಕೊಂಡು ಹುರ್ಕೊಂಡು ತಿಂತಾರೆ. ಸಾಂಬಾರೆಲ್ಲ ಮಾಡ್ತಾರೆ. ಇಲ್ಲಿ ಮಾಡ್ತಾ ಇದ್ದಾರೆ. ರೋಜಾ ನಮ್ಮ ಅಕ್ಕ ದೊಡ್ಡ ಅಕ್ಕ ಬಂದಾಳೆ. ಯಶು ಇಲ್ಲಿ ನೋಡಿ, ಇದೆಲ್ಲ ನೋಡ್ಬೋದು. ಮಟನ್ನು ಒಂದ್ ಕುರಿ ಬಾಳ ಇರುತ್ತಲ್ಲ, ಸೊ ಅದನ್ನ ಸೇವ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಅಕ್ಕ ಸಾಂಬಾರ್ ಮಾಡ್ತಾಳೆ. ಆಯ್ ಮೇಡೆ ಗುಳೆ ಮಾಡ್ತಾ ಇದ್ದಾಳೆ. ಇಲ್ಲಿ ಮಟನ್ ಸಾಂಬಾರ್. ಸೊ ಇಲ್ಲಿ ತೆಗೆಶು ಇದು ಇದ್ರಲ್ಲಿ ಇನ್ನೂ ಮಟನ್ ಇದೆ. ಇದು ಬಿರಿಯಾನಿಗೆ ಮತ್ತೆ ಗ್ರೇವಿಗ ಬಿರಿಯಾನಿ ಅದು ಸಾಂಬಾರು. ನಲ್ಲಿ ಮೂಳೆ ಇದೆ. ಸೊ ಇಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಇದು ನಮ್ಮ ಅಜ್ಜಿ ಒಂದು 100 ವರ್ಷ ಆಯ್ತು. ನಾವ 100 ವರ್ಷನ ಎಷ್ಟು ವರ್ಷ ನಿನಗೆ? ಎಷ್ಟು? ನಾನ್ ಕೊಡ್ಸಿನಲ್ಲ ಅದು ಹುಡ್ಕ, ನಾನ್ ಕೊಡ್ಸಿರೋದು. ಈ ಅಜ್ಜಿನೇ ಇದೆಲ್ಲ ಮಾಡ್ಸಿರೋದು. ಗೈಸ್ ಇದು ನನ್ನ ಟೀ ಶರ್ಟು, ನನ್ನ ಹೊಸ ಟೀ ಶರ್ಟ್ ಎಲ್ಲ ದೇವ್ ಬಿಡ್ತಾನೆ. ನಂದಿದು ಎಲ್ಲ ಅಡುಗೆಲ್ಲ ಆದಮೇಲೆ ಊಟ ಮಾಡಿ ಗೈಸ್ ನಾವಂತೂ ಸಖತ್ ಅದು ಮಟನ್ ತಿಂದು ಸಖತ್ ಇದಾಯಿತು. ಅದ್ರ ಮೇಲೆ ಜಿಗುಪ್ಸನೆ ಬಂದೋಯ್ತು. ಆಮೇಲೆ ನೈಟೆಲ್ಲ ಸುಮ್ಮನೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಚೆನ್ನಾಗಿತ್ತು ದಿನ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಸಖತ್ತಾಗಿತ್ತು. ಸೊ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್ ಆ್ಯಂಡ್ ಲವ್ ಯು ಆಲ್.